ಪಾಕಿಸ್ತಾನ್ ಪ್ರಧಾನಮಂತ್ರಿ ಯಾರು? ಇಮ್ರಾನ್ ಖಾನ್ ಮೊದಲಿದ್ದರು. ಅವ್ರನ್ನ ಜೈಲ್ ಒಳಗಡೆ ಹಾಕಿದ್ರು ಕಣಪ್ಪ. ಆಯ್ತು, ಸುಮಾರು 2 ವರ್ಷ ಆಗ್ತಾ ಬಂತು, 2-3 ವರ್ಷ ಆಗ್ತಾ ಬಂತೇನೋ. ಅವ್ರನ್ನ ಜೈಲಲ್ಲಿ ಹಾಕಿದ್ದಾರೆ. ಅವ್ರ ಕಡೆಯವರು ಅವ್ರನ್ನ ಭೇಟಿ ಆಗಬೇಕಂತ ಹೋದರೆ ಅವ್ರನ್ನ ಬಿಡ್ತಾ ಇಲ್ವಂತೆ ಜೈಲಲ್ಲಿ. ಎಲ್ಲಿ? ಪಾಕಿಸ್ತಾನದಲ್ಲಿ. ಇಮ್ರಾನ್ ಖಾನ್ನ ನೋಡಬೇಕು ಅಂದರೆ, ಕ್ರಿಕೆಟ್ ಪ್ಲೇಯರ್ ಕೂಡ ಹೇಗಿದ್ರು, ಅವ್ರು ಗೊತ್ತಿರಬೇಕು ನಿಮಗೆ. ಅವರು ಪ್ರಧಾನಮಂತ್ರಿ ಆಗಿದ್ದರು. ಈಗ ಏನು ಬರ್ತಾ ಇದೆ ಅಂದರೆ ಮಾಹಿತಿ ಒಂದು, ಇಮ್ರಾನ್ ಖಾನ್ನ ಹೊಡೆದು ಬಾಡಿನ ಬಿಸಾಕ್ಬಿಟ್ಟವ್ರೆ ಅಂಥೇಳಿ ಒಂದು ಮಾಹಿತಿ ಬರ್ತೈತೆ ಕಣಪ್ಪ. ಏನಂತ ಗೊತ್ತಾಗ್ತಲ್ಲ ಕಣಪ್ಪ, ಇದು ಏನು ನಡೀತೈತೆ ಅಂತೇಳಿ. ಸೆಂಟ್ರಲ್ ಜೈಲಲ್ಲಿ ಆಗಿರೋದಂತೆ ಕಣಪ್ಪ, ಪಾಕಿಸ್ತಾನದಲ್ಲಿ ಆಗಿರೋವಂಥದ್ದು. ಇಮ್ರಾನ್ ಖಾನ್ನ ಹೊಡೆದು ಬಾಡಿನ ಬಿಸಾಕ್ಬಿಟ್ಟವ್ರಂತೆ. ಗೊತ್ತಿಲ್ಲ ಕಣಪ್ಪ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ. ಒಂದು ಮಾಹಿತಿ ಬಂದೈತೆ, ಎಲ್ಲ ವಿಡಿಯೋಗಳು ವೈರಲ್ ಆಗ್ತೈತೆ. ಓಕೆ, ಅಲ್ಲಿ ಒಂದು ಪಾಕಿಸ್ತಾನದಲ್ಲಿ ಒಂದು ಅವರು ಯಾರೋ ಒಂದು ಮಾಹಿತಿಯನ್ನು ಕೊಟ್ಟಿರೋದು ಅವರಿಗೆ. ಓಕೆನಾ? ಎಲ್ಲಿ? ಅಲ್ಲಿ ಪಾಕಿಸ್ತಾನದಲ್ಲಿ. ಬಟ್ ಈ ನ್ಯೂಸ್ ಬಂದಿರೋದು ಬಾಂಬೆ ನ್ಯೂಸಲ್ಲಿ ಬಂದಿರೋಂಥದ್ದು ಕಣಪ್ಪ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಯಾರು ಪ್ರಧಾನಮಂತ್ರಿ ಆಗಿದ್ರು, ಅವನ್ನ ಜೈಲಲ್ಲಿ ಹಾಕಿದಾರೋ ಅವರೇ ಹೇಳಿದ್ರಂತೆ, ನನಗೆ ಒಂದು ಸುಳ್ಳು ಕೇಸಲ್ಲಿ ಒಳಗಡೆ ನನ್ನ ಹಾಕ್ಸಿದ್ದಾರೆ ಜೈಲಲ್ಲಿ. ಸುಳ್ಳು ಹೇಳಿ ನನ್ನ ಮೇಲೆ ಅಪರಾಧವನ್ನು ಹೊರಿಸಿ ನನ್ನನ್ನು ಜೈಲಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರಂತೆ. ಈಗ ನೋಡಿದ್ರೆ ಅವ್ರನ್ನ ಸಾಯಿಸ್ಬಿಟ್ಟವ್ರೆ ಪಾಕಿಸ್ತಾನ್ ಜೈಲಲ್ಲಿ ಅಂತ ಮೆಸೇಜ್ ಬರ್ತಾ ಇದೆ ಕಣಪ್ಪ. ಏನ್ರಪ್ಪ, ಪಾಕಿಸ್ತಾನದವ್ರು ಯಾರಿಗೂ ಬಿಡಲ್ಲ ಕಣಪ್ಪ, ಟೆರರಿಸ್ಟ್ಗಳು ಕಣ್ರಪ್ಪ. ಅವ್ರ ಕಡೆಯವ್ರಿಗೆ PM-ಗೂ ಬಿಡಲ್ಲ, CM-ಗೂ ಬಿಡಲ್ಲ ಕಣಪ್ಪ. ಎಂಥ ವರ್ಸ್ಟ್ ಕಂಟ್ರಿ ಅಂದರೆ, ಟೆರರಿಸ್ಟ್ ಕಂಟ್ರಿ ಅಂದರೆ ಅದು ಪಾಕಿಸ್ತಾನ. ಇಲ್ಲೇ ಗೊತ್ತಾಗ್ತಾ ಇದೆ. ಅಲ್ಲಿರೋ ಪ್ರಧಾನಮಂತ್ರಿನೇ ಒಡೆದು ಬಿಸಾಕವ್ರು ಅಂದರೆ ಅವ್ರು ಎಂಥ ದುಷ್ಟರು ಪಾಕಿಸ್ತಾನದವರು ಅಂಥೇಳಿ ನಾವಿಲ್ಲೇ ಯೋಚನೆ ಮಾಡಬೇಕು. ಓಕೆನಾ? ಇನ್ನು ಕ್ಯಾಪ್ಟನ್ ಯಾರವನು, ಆರ್ಮಿ ಕ್ಯಾಪ್ಟನ್ನು ಪಾಕಿಸ್ತಾನದವನು, ಅವನಷ್ಟು ಯಾರು ಇಲ್ಲ ಅಂತ ಹೇಳ್ತಾರೆ ಕಣಪ್ಪ. ಅಷ್ಟು ಅಂತವನು, ಗೊತ್ತಾಯ್ತಾ? ಅವನೇ ಕ್ರಿಮಿನಲ್ಲು. ಟೆರರಿಸ್ಟ್ಗಳಿಗೆ ಅವಕಾಶಗಳು ಮಾಡಿಕೊಡೋದು ಅವನೇ, ಬಾರ್ಡರ್ ದಾಟ್ಸೋಕ್ಕೆ ಇಂಡಿಯಾಗೆ ಅಂತ ಕೂಡ ಒಂದು ಮಾಹಿತಿ ಇದೆ. ಮಹಿಳೆ ತಂಡ, ನಮ್ಮ ಕ್ರಿಕೆಟ್ ವುಮೆನ್ ಸ್ಮೃತಿ ಮಂದಣ್ಣ ಅವ್ರದ್ದು ಮದುವೆ ಫಿಕ್ಸ್ ಆಗಿತ್ತು. ಬಾಯ್ ಫ್ರೆಂಡು ಲವ್ ಮಾಡ್ತಾ ಇದ್ಲು ಕಣಪ್ಪ. ಆದರೆ ಬಾಯ್ ಫ್ರೆಂಡು ಮದುವೆ ದಿವಸನೇ ಕೈ ಎತ್ಬಿಟ್ಟವನೇ, ನಾನು ಆಗಲ್ಲ ಅಂತ. ಸುಮಾರು ವರ್ಷದ ಪ್ರೀತಿ ಇವ್ರದ್ದು, ಕೈ ಎತ್ಬಿಟ್ಟವನೇ. ಆದರೆ ಬೇಜಾರಾಗ್ಬಿಟ್ಟವ್ರೆ ಕಣಪ್ಪ. ಸ್ಮೃತಿ ಮಂದಣ್ಣ ಅವರು ತುಂಬ ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ. ಸೊ ಇದು ಬಂದಿರೋಂಥ ಒಂದು ನ್ಯೂಸು ಕಣಪ್ಪ. ಮದುವೆ ಆಗ್ತೀನಿ ಅಂತ ಹೇಳಿ ಕೈ ಕೊಟ್ಟಿರೋಂಥದ್ದು. ಜಾತಿ ಧರ್ಮ ಅದು ಇದು ಅಂತೆಲ್ಲ ಮಾತಾಡ್ತಾರಲ್ವ. ಇಲ್ಲಿ ನೋಡಿ ಒಂದು ವಿಡಿಯೋ ಇದೆ. ಅಯ್ಯಪ್ಪನ ಮಾಲೆ ಹಾಕಿರೋ ಹಿಂದೂ ಅಣ್ಣಂದಿರಿಗೆ ಮುಸ್ಲಿಂ ಮಹಿಳೆ ಒಬ್ಬಳು ಅಡುಗೆ ಮಾಡಿ ಬಡಿಸಿರೋಂಥದ್ದು. ಯಾರೋ ಮುಸ್ಲಿಂ ಮಹಿಳೆ ಅಡುಗೆ ಮಾಡಿ ಅವ್ರ ಮನೆಯಲ್ಲಿ ಬಡಿಸಿರೋಂಥದ್ದು. ಸ್ವಾಮಿಯೇ ಶರಣಮಯ್ಯಪ್ಪ ಅಂಥೇಳಿ ಅವ್ರ ಗಂಡ ಕೂಡ ಅವರಿಗೆ ಜೊತೆ ನೀಡಿದ್ದಾರೆ. ಯಾರೇ ಅಯ್ಯಪ್ಪನ ಮಾಲೆ ಹಾಕಿದವರು, ಅವ್ರ ಸ್ನೇಹಿತರಿಗೆಲ್ಲ ಊಟ ಅವ್ರ ಮನೆಯಲ್ಲೇ ಮಾಡಿಸಿದ್ದಾರೆ. ನಾವು ಭಾರತದ ಪ್ರಜೆಗಳು, ಜಾತಿ ಭಾಷೆ ಅನ್ನೋದು ಯಾವುದೂ ಇರಬಾರ್ದು. ನಾವು ಭಾರತದ ಪ್ರಜೆ ಅಂತ ಹೇಳಿ ಬದುಕಬೇಕು. ನಾವು ಭಾರತದ ತಾಯಿ ಮಕ್ಕಳು ಅಂಥೇಳಿ ಬದುಕಬೇಕು. ಆವಾಗಲೇ ಸರಿ ಹೋಗುತ್ತೆ. ಇನ್ನು ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು, ಅಶೋಕ್ ಸಾಹೇಬರು ಕಾಂಗ್ರೆಸ್ನವ್ರಿಗೆ ಹೇಳಿರೋಂಥದ್ದು, ನಿಮ್ಮ ಹನಿಮೂನ್ ಪೀರಿಯಡು ಮುಗಿದೋಯ್ತು. ನಿಮ್ಮ ಹನಿಮೂನ್ ಪೀರಿಯಡು ಮುಗಿದೋಯ್ತು, ಈಗ ನಿಮ್ಮದು ಮನೆಗೆ ಹೋಗೋ ಟೈಮು ಅಂತ ಅಶೋಕ್ ಸಾಹೇಬರು ಟಾಂಗ್ ಕೊಟ್ಟಿರೋದು ಕಾಂಗ್ರೆಸ್ನವ್ರಿಗೆ. ಹನಿಮೂನು ಪೀರಿಯಡು ಮುಗಿದೋಗ್ಬಿಡ್ತಂತೆ ಕಾಂಗ್ರೆಸ್ನವ್ರದ್ದು. ಈಗ ಮನೆಗೆ ಹೋಗೋ ಟೈಮು. ಯಾಕಂದರೆ ಏನೂ ಕೆಲಸ ಮಾಡಿಲ್ಲ ಸರಿಯಾಗಿ, ನಿಮ್ಮ ಸರ್ಕಾರ ಬಿದ್ದೋಗ್ಬಿಟ್ಟಿದೆ. ಒಂದು ರೋಡ್ಗಳು ಸರಿ ಮಾಡಿಸಿಲ್ಲ, ಇಲ್ಲ ರೋಡ್ ಸರಿ ಮಾಡಿಸಂದ್ರೆ ಎಲ್ಲ ತ್ಯಾಪೆಗಳು ಹಾಕಿ ಕೂತ್ಕೊಂಡಿದ್ದೀರಾ. ಏನು ಮಾಡ್ತಾಯಿದ್ದೀರಾ? ಈ ಒಂದು ವಿಚಾರ ಕಣಪ್ಪ. ದರ್ಶನ್ ಸರ್ನ ಯಶ್ ಅವರು, ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರು, ಸುದೀಪ್ ಸರ್ 3 ಜನ ನೋಡೋಕ್ಕೆ ಸೆಂಟ್ರಲ್ ಜೈಲ್ಗೆ ಹೋಗಿದ್ದಾರೆ. ಎಲ್ಲ ಜೊತೆ ಕೂತ್ಕೊಂಡು ಕ್ಯಾರಮ್ ಬೋರ್ಡ್ ಆಡಿದ್ದಾರೆ. ಗೊತ್ತಾ ನಿಮಗೆ? ನಂಬ್ತೀರಾ ನೀವು? ಎಸ್, ಇದು ಒಂದು ಅಭಿಮಾನಿ ದೇವರುಗಳು ಮಾಡಿರೋಂಥ ಕೆಲಸ. ಎ ಐಯಲ್ಲಿ ಒಂದು ಸೃಷ್ಟಿಯನ್ನು ಮಾಡಿದ್ದಾರೆ. ಅಂದರೆ ಅವರು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ನೋಡ್ರಿ, ಎಲ್ಲ ಜೊತೆಗಿರಬೇಕು ಕಲಾವಿದರು, ಎಲ್ಲ ನಾಯಕರು ಅಣ್ಣ ತಮ್ಮಂದಿರ ಥರ ಇರಬೇಕು ಅನ್ನೋದನ್ನು ಒಂದು ಸೃಷ್ಟಿಯನ್ನು ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂದರೆ ಇದನ್ನು ನಾನು ಹೇಳಬಾರ್ದು, ನೀವೇ ಕಣ್ಣಾರೆ ನೋಡಿ. ಹಿಂಗಾಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಡಿ ಬಾಸ್ ದರ್ಶನ್ ಸರು, ಶಿವಣ್ಣ ಅವರು, ಯಶ್ ಸರು, ಆಮೇಲೆ ಕಿಚ್ಚ ಸುದೀಪ್ ಸರ್ ಎಲ್ಲ ಜೊತೆಗೆ ಬಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕನ್ನಡ ಇಂಡಸ್ಟ್ರಿ ಇನ್ನೂ ಬರುತ್ತೆ, ಎಲ್ಲ ಕಲಾವಿದ್ರಿಗೂ ಕೆಲಸ ಸಿಗುತ್ತೆ ಖಂಡಿತ. ಹಾಗಾಗಲಿ ಅಂತ ನಾನು ಕೂಡ ದೇವ್ರು ಪ್ರಾರ್ಥಿಸ್ಕೊಳ್ತೀನಿ ಕಣಪ್ಪ. ಅಭಿಮಾನಿ ದೇವ್ರುಗಳು ಇದನ್ನು ಸೃಷ್ಟಿ ಮಾಡಿದಾರೋ ದೇವ್ರವ್ರು ಒಳ್ಳೇದು ಮಾಡಲಿ, ಹೀಗೆ ಆಗಲಿ, ಇದು ಸತ್ಯ ಆಗಲಿ ಅಂತ ನಾನು ಕೂಡ ದೇವ್ರು ಬೇಡ್ಕೊಳ್ತೀನಿ. ಓಕೆನಾ? ಆಮೇಲೆ ದಿ ಬಾಸ್ ಅವರು ಬೇಗ ಹೊರಗಡೆ ಬಂದುಬಿಡಲಿ ಅಂತ ನಾವು ಕೂಡ ಪ್ರಾರ್ಥಿಸ್ಕೊಳ್ಳೋಣ.